ಇವಾಗ ನೋಡಿ ಈ ಥರ ಫ್ರೈ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ದಿನ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಈ ಥರ ಚಿತ್ರಾನ್ನನ ಟ್ರೈ ಮಾಡಿ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ತಿದ್ದೀನಿ. ಉಪ್ಪು ಇಲ್ಲಿ ಕಮ್ಮಿ ಆದರೆ ಆಮೇಲೆ ಅನ್ನಕ್ಕೆ ಕಲಿಸ್ಬೇಕಾದ್ರೆ ಉಪ್ಪನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಕಮ್ಮಿನೇ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಉಪ್ಪಾದರೆ ತಿನ್ನೋಕ್ಕಾಗೋದಿಲ್ಲ ಅಂತ ಅಷ್ಟೇ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಿದ್ದೀನಿ. ಹಚ್ಬಿಟ್ಟು ಹಾಕ್ಕೊಳ್ಳಿ, ನೀಟಾಗಿ ತೊಳಿಬೇಕು, ತೊಳೆದ್ಬಿಟ್ಟು ಹಚ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ಹಂಗೆ ಮಿಕ್ಸ್ ಮಾಡಿಬಿಟ್ಟು ನಿಂಬೆಹಣ್ಣು ಇದ್ದರೆ ಹಾಕ್ಕೊಳ್ಳಿ. 1 ಅಥವಾ ಅರ್ಧ ನಿಂಬೆಹಣ್ಣು, ಎಷ್ಟು ಬೇಕು ನಿಮಗೆ ಹುಳಿ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟು ನಿಂಬೆಹಣ್ಣನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅನ್ನನ ಹುಡಿ ಹುಡಿಯಾಗಿ ಮಾಡ್ಕೋಬೇಕು. ಹುಡಿ ಹುಡಿಯಾಗಿ ಮಾಡಿಕೊಂಡು ಸ್ವಲ್ಪ ಆಹಾರಕ್ಕೆ ಇಟ್ಬಿಟ್ಟು ಆಮೇಲೆ ಇದನ್ನು ಎಷ್ಟು ಬೇಕಷ್ಟು ಎತ್ತಿಟ್ಕೊಂಡು ಎಷ್ಟು ಬೇಕಷ್ಟಕ್ಕೆ ನೀಟಾಗಿ ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟಾಗಿ ಒಂದು ಸಲ ಟ್ರೈ ಮಾಡಿ, ಡಿಫ್ರೆಂಟಾಗಿರುತ್ತೆ. ನಿಂಬೆಹಣ್ಣ ನೀಟಾಗಿ ಹಿಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹುಡಿ ಹುಡಿಯಾಗಿ ಅನ್ನನ ಸೇರಿಸ್ಕೊಳ್ಳಿ. ಸಣ್ಣ ಅಕ್ಕಿ ಅನ್ನ ಆದರೆ, ಅಂಗಡೀಲಿ ತಂದಿರೋ ಅಕ್ಕಿ ಆದರೆ ಹುಡಿ ಹುಡಿಯಾಗಿ ಇರುತ್ತೆ. ನಾವು ಮನೆ ಅಕ್ಕಿನ ಯೂಸ್ ಮಾಡೋದ್ರಿಂದ ಸ್ವಲ್ಪ ದಪ್ಪ ಅಕ್ಕಿ ಇದು, ಸ್ವಲ್ಪ ಹುಡಿ ಹುಡಿ ಕಮ್ಮಿ ಆಗಿರುತ್ತೆ ಅಷ್ಟೇ. ಅದಾದರೆ ತುಂಬ ಚೆನ್ನಾಗಿ ಹುಡಿಯಾಗಿರುತ್ತೆ. ಈ ಥರ ನೀಟಾಗಿ ಕಲಿಸ್ಕೋಬೇಕು. ಉಪ್ಪೇನಾದರೂ ಕಮ್ಮಿ ಆದರೆ ಈ ಸಮಯದಲ್ಲಿ ಕಲಿಸ್ಬೇಕಾದ್ರೆ ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ.